ಜಿ ಕನ್ನಡದ ಕರ್ಣ ಧಾರಾವಾಹಿಯಲ್ಲಿ ನಮ್ರತಾ ಗೌಡ, ಭವ್ಯ ಗೌಡ, ಕಿರಣ್ ರಾಜನ್ ನಟಿಸುತ್ತಿರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಹಾಗೆ ಕರ್ಣ ಧಾರಾವಾಹಿಯ ಇತ್ತೀಚಿನ ಎಪಿಸೋಡ್ಗಳು ಜನರಲ್ಲಿ ಭಾರಿ ಕುತೂಹಲವನ್ನ ಹುಟ್ಟುಹಾಕಿದೆ. ಹೌದು, ಒಂದು ಕಡೆ ನಿಧಿ ಮತ್ತು ಅರ್ಜುನ್ ಮದುವೆಯ ಶಾಸ್ತ್ರಗಳು ವೇಗವಾಗಿ ನಡೀತಿದೆ. ತನಗೆ ಇಷ್ಟವಿಲ್ಲದಿದ್ದರೂ ಕೇವಲ ಕುಟುಂಬಕ್ಕಾಗಿ ಮತ್ತು ತನ್ನ ಅಕ್ಕ ನಿತ್ಯಾಳ ಸಂತೋಷಕ್ಕಾಗಿ ನಿಧಿ ಕಣ್ಣೀರು ಹಾಕುತ್ತಲೇ ಮದುವೆಗೆ ರೆಡಿಯಾಗಿದ್ದಾಳೆ. ಇನ್ನು ಮತ್ತೊಂದ್ ಕಡೆ ಕರ್ಣನ ಪಾಡು ನೋಡೋಕಾಗ್ತಿಲ್ಲ. ತನ್ನ ಕಣ್ಣೆದುರೇ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಿಧಿ ಮತ್ತೊಬ್ಬನಿಗೆ ಸಿಗುತ್ತಾಳೆ ಎಂಬ ನೋವನ್ನ ತಡೆದುಕೊಳ್ಳಲು ಕರ್ಣನಿಗೆ ಸಾಧ್ಯವಾಗ್ತಿಲ್ಲ. ಆದ್ರೂ ಕೂಡ ನಿಧಿಗೆ ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ತನ್ನ ನೋವನ್ನು ಯಾರಿಗೂ ತೋರಿಸಿಕೊಳ್ಳದೆ ಒಳಗೊಳಗೆ ನರಳುತ್ತಿದ್ದಾನೆ. ಇನ್ನು ನಿತ್ಯಾಗೆ ನಿಧಿ ಹಾಗೂ ಕರ್ಣನ ಮೇಲೆ ಅನುಮಾನ ಮೂಡಿದೆ. ಹೌದು, ಕರ್ಣ ಮತ್ತು ನಿಧಿ ಇಬ್ಬರ ಮುಖದಲ್ಲಿನ ಹಾವಭಾವ, ಅವರಿಬ್ಬರ ಕಣ್ಣಿನ ಭಾಷೆ ಮತ್ತು ನಡೆದುಕೊಳ್ಳುತ್ತಿರುವ ರೀತಿಯನ್ನು ನೋಡಿ ನಿತ್ಯಾಗೆ ಮೊದಲ ಬಾರಿಗೆ ಏನೋ ತಪ್ಪಾಗ್ತಿದೆ ಅನ್ನೋಂತ ಬಲವಾದ ಅನುಮಾನ ಕಾಡೋಕೆ ಶುರುವಾಗಿದೆ. ಕರ್ಣ ಹಾಗೂ ನಿಧಿ ತನ್ನಿಂದ ಏನೋ ದೊಡ್ಡ ಸತ್ಯವನ್ನ ಮುಚ್ಚಿಡ್ತಿದ್ದಾರೆ ಎಂದು ನಿತ್ಯ ಯೋಚಿಸೋಕೆ ಶುರು ಮಾಡ್ತಾಳೆ. ಇನ್ನು ಈ ಅನುಮಾನವೇ ಮುಂದೆ ಕರ್ಣ ಮತ್ತು ನಿಧಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿರುವ ಅಸಲಿ ಸತ್ಯ ನಿತ್ಯಾಳ ಮುಂದೆ ಜಗಜ್ಜಾಹೀರಾತು ಆಗಲು ಪ್ರಮುಖ ಕಾರಣವಾಗಿದೆ. ಇನ್ನು ಕರ್ಣ ಮತ್ತು ನಿಧಿ ಇಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದಾರೆ ಹಾಗೂ ಕೇವಲ ತನ್ನ ಅಂದ್ರೆ ನಿತ್ಯಾಳ ಸಂತೋಷಕ್ಕಾಗಿ ಈ ಪ್ರೀತಿಯನ್ನ ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಎಂಬ ನಿಜವಾದ ಸತ್ಯ ಕೊನೆಗೂ ನಿತ್ಯಾಗೆ ಗೊತ್ತಾಗಿದೆ. ಇನ್ನು ಇದೇ ಸಮಯದಲ್ಲಿ ಸತ್ಯ ಗೊತ್ತಾಗುತ್ತಿದ್ದಂತೆ ರಮೇಶ್ ಎಂದಿನಂತೆ ನಿತ್ಯಾಳ ಮನಸ್ಸನ್ನ ಬದಲಾಯಿಸೋಕೆ ಮತ್ತು ಆಕೆಯನ್ನು ಭಾವನಾತ್ಮಕವಾಗಿ ಬ್ಲಾಕ್ ಮೇಲ್ ಮಾಡಲು ಕೂಡ ತನ್ನ ಕುತಂತ್ರದ ಬುದ್ಧಿಯನ್ನ ಉಪಯೋಗಿಸ್ತಾನೆ. ಆದ್ರೆ ನಿತ್ಯ ಮಾತ್ರ ಕರ್ಣ ಮತ್ತು ನಿಧಿಯ ನಿಷ್ಕಲ್ಮಶ ತ್ಯಾಗವನ್ನ ಕಂಡು ಭಾವುಕಳಾಗ್ತಾಳೆ. ಅರ್ಜುನ್ ಮತ್ತು ನಿಧಿಯ ಮದುವೆ ಶಾಸ್ತ್ರಗಳು ನಡೆದು ಇಬ್ಬರು ಮಂಟಪಕ್ಕೆ ಬರುವಷ್ಟರಲ್ಲಿ ನಿತ್ಯ ಗಟ್ಟಿ ನಿರ್ಧಾರ ಮಾಡಿ ಮದುವೆಯನ್ನು ಅರ್ಧದಲ್ಲೇ ನಿಲ್ಲಿಸ್ತಾಳೆ. ಇದನ್ನ ನೋಡಿ ಇಡೀ ಕುಟುಂಬವೇ ಶಾಕ್ ಆಗುತ್ತೆ. ಇನ್ನು ಮದುವೆ ನಿಲ್ಲಿಸಿದ ನಿತ್ಯ ಈಗ ಕರ್ಣ ಮತ್ತು ನಿಧಿಯ ಪ್ರೀತಿಯ ಪರವಾಗಿ ನಿಂತಿದ್ದಾಳೆ. ತನ್ನ ಪ್ರೀತಿಯನ್ನ ತ್ಯಾಗ ಮಾಡಿಯಾದ್ರೂ ಕೂಡ ಕರ್ಣ ಮತ್ತು ನಿಧಿಯನ್ನ ಒಂದು ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದಾಳೆ. ಇನ್ನು ನಿತ್ಯ ಮದುವೆ ನಿಲ್ಲಿಸಿದ ನಂತರ ಮನೆಯಲ್ಲಿ ಭಾರಿ ಗದ್ದಲ ಸೃಷ್ಟಿಯಾಗಿದೆ. ಕರ್ಣ ಮತ್ತು ನಿಧಿ ಇಬ್ಬರು ನಿತ್ಯಾಳ ಈ ನಡೆಯಿಂದ ಕಂಗಾಲಾಗಿದ್ದಾರೆ. ಮತ್ತೊಂದೆಡೆ ಅರ್ಜುನ್ ಮತ್ತು ರಮೇಶ್ಗೆ ನಿತ್ಯಾಳ ಈ ಧೈರ್ಯದ ನಡೆ ದೊಡ್ಡ ಆಘಾತ ತಂದಿದೆ. ಕೊನೆಗೂ ಕರ್ಣ ನಿಧಿಯ ಪ್ರೀತಿಯ ವಿಚಾರ ನಿತ್ಯಾಗೆ ಗೊತ್ತಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಮದುವೆ ನಡೆಯುತ್ತಾ ಅಥವಾ ರಮೇಶ್ ಮತ್ತೆ ಯಾವುದಾದರೂ ಹೊಸ ಪ್ಲಾನ್ ಮಾಡ್ತಾನ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಮುಂದೆ ಏನೆಲ್ಲ ಆಗಬಹುದು ಅಂತ ಗೆಸ್ ಮಾಡೋದಾದ್ರೆ ನಿತ್ಯಾಗೆ ಈಗ ಅಸಲಿ ಸತ್ಯ ತಿಳಿದಿರೋದ್ರಿಂದ ಅವಳು ಕರ್ಣ ಮತ್ತು ನಿಧಿಯ ಮದುವೆ ಮಾಡಿಸಲು ಪಣ ತೊಟ್ಟಿದ್ದಾಳೆ. ಆದರೆ ಕರ್ಣ ಸುಲಭವಾಗಿ ಇದಕ್ಕೆ ಒಪ್ಪದೇ ಇರಬಹುದು. ಯಾಕಂದ್ರೆ ನಿತ್ಯಾಳ ಮನಸ್ಸಿಗೆ ನೋವು ಮಾಡಬಾರದು ಅನ್ನೋದು ಅವನ ಉದ್ದೇಶವಾಗಿರುತ್ತೆ. ಹಾಗಾಗಿ ಕರ್ಣನನ್ನು ಒಪ್ಪಿಸುವುದೇ ನಿತ್ಯಾಗೆ ಈಗ ದೊಡ್ಡ ಸವಾಲು. ಇನ್ನು ರಮೇಶ್ ಮತ್ತು ಅರ್ಜುನ್ ಹೊಸ ಕುತಂತ್ರ ಕೂಡ ಮಾಡಬಹುದು. ಹೌದು, ತಮ್ಮ ಕೈಗೆ ಬರಬೇಕಾಗಿದ್ದ ಆಸ್ತಿ ಅಥವಾ ಪ್ಲಾನ್ ಕೈ ತಪ್ಪಿರೋದನ್ನ ಕಂಡು ರಮೇಶ್ ಮತ್ತು ಅರ್ಜುನ್ ಸುಮ್ಮನೆ ಕೂರೋದಿಲ್ಲ. ನಿತ್ಯಾಳ ನಿರ್ಧಾರವನ್ನ ಬದಲಾಯಿಸಲು ಅವಳ ಮೇಲೆ ಮತ್ತಷ್ಟು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬಹುದು ಅಥವಾ ಕರ್ಣನ ತೇಜೋವಧೆ ಮಾಡಲು ಹೊಸ ಸಂಚು ರೂಪಿಸಬಹುದು. ಇನ್ನು ದಿಢೀರನೆ ಮದುವೆ ನಿಂತಿರೋದ್ರಿಂದ ಇಡೀ ಕುಟುಂಬದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ನಿತ್ಯ ಎಲ್ಲರ ಮುಂದೆ ಕರ್ಣ ಮತ್ತು ನಿಧಿಯ ಪ್ರೀತಿಯ ವಿಚಾರವನ್ನ ಮುಕ್ತವಾಗಿ ಹೇಳ್ತಾಳೆ. ಹಾಗೆ ಹೇಳಿದಾಗ ಮನೆಯ ಹಿರಿಯರು ಇದನ್ನ ಹೇಗೆ ಸ್ವೀಕರಿಸ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ಎಪಿಸೋಡ್ ನಲ್ಲಿ ಕಾದು ನೋಡಬೇಕಿದೆ. ಒಟ್ನಲ್ಲಿ ಜಿ ಕನ್ನಡದ ಕರ್ಣ ಧಾರಾವಾಹಿ ಅತ್ಯಂತ ರೋಚಕ ಹಾಗೂ ಮಹತ್ವದ ತಿರುವುಗಳನ್ನ ಪಡೆದುಕೊಳ್ಳುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಿಧಿ ಹಾಗೂ ಕರ್ಣ ಮತ್ತೆ ಒಂದಾಗ್ತಾರ? ಎಲ್ಲಾ ಸಂಕಷ್ಟಗಳನ್ನ ಎದುರಿಸಿ ಇವರಿಬ್ಬರ ಮದುವೆ ನಡೆಯುತ್ತಾ? ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.